ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಒಂದು ಹಣ್ಣಿಂದು ಬೆನಿಫಿಟ್ ಹೇಳ್ತೀನಿ. ಇದು ತುಂಬ ಒಳ್ಳೆಯದು, ನಮ್ಮ ಕೈಗೆ ಎಟುಕುತ್ತೆ. ಬಟ್ ಅದರ ಪ್ರಯೋಜನ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನೋಡಿ, ಇದೇನಂದು ಗೊತ್ತಾಯ್ತಾ? ಮೆಣಸು ಅಂದ್ಕೊಂಡ್ರ? ಮೆಣಸಲ್ಲ, ಸರಿಯಾಗಿ ನೋಡಿ, ಪಪಾಯ ಸೀಡ್ಸ್. ಇದೇನಮ್ಮ ಈ ಅಮ್ಮ ಬಿಸಾಕೋದನ್ನೆಲ್ಲ ತಂದುಬಿಟ್ಟಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ? ಇದರಲ್ಲಿ ಟ್ಯೂಬ್ ಏನಿಲ್ಲ, ಸುಮ್ಮನೆ ಹಂಗಂತ ಇದ್ದೀನಿ ಗೈಸ್. ಇದ್ರ ಮಹತ್ವ ನಿಮಗೆ ಗೊತ್ತಾ? ಇದು 1 kg ಬಂದು 800 ರೂಪಾಯಿ ಅಂಗಡಿಯಲ್ಲಿ ತೊಗೊಂಡ್ರೆ. ಇದ್ರ ಬೆನಿಫಿಟ್ ಏನಾದರೂ ಗೊತ್ತಾ? ಇದ್ರ ಎಷ್ಟು ಒಳ್ಳೆಯದು ದೇಹಕ್ಕೆ ಅಂತ. ನಮಗೆ ಮನೆ ಹತ್ರನೇ ಸಿಗ್ತಾಯಿತ್ತು, ರೋಡಲ್ಲೇ ಸಿಗ್ತಾಯಿತ್ತು. ಇದನ್ನು ಕೇರೇ ಮಾಡ್ತಾ ಇರಲಿಲ್ಲ, ಪಪಾಯನೇ ಕೇರ್ ಮಾಡ್ತಾ ಇರಲಿಲ್ಲ. ಇದನ್ನಂತೂ ಇದ್ರ ಬಗ್ಗೆ ಅಂತೂ ತಿಳಿದೇ ಇರಲಿಲ್ಲ. ಇವಾಗ ಇದ್ರ ಬೆನಿಫಿಟ್ ಗೊತ್ತಿರೋದ್ರಿಂದ ಇದನ್ನು ನಾವು ಸಹ ಬಿಡೋದಿಲ್ಲ. ಇದು ಪಪಾಯ ಕೊಯ್ದಿರೋದು, ಬಿಸಿಲಲ್ಲಿಕ್ಕಿದೆ, ಅದಕ್ಕೆ ಈ ಥರ ಆಗಿದೆ. ತುಂಬ ದಿವಸ ಬೇಕು ಅಂದರೆ ಬಿಸಿಲಲ್ಲಿ ಇಡಬೇಕು, ಆಮೇಲೆ ಯೂಸ್ ಮಾಡಬೇಕು. ಹಸಿದೆ ಹಂಗೆ ತಿಂದ್ಕೊಂಡ್ರು ಅದು ಇನ್ನೂ ಬೆನಿಫಿಟ್ ಇರುತ್ತೆ. ಆದರೆ ನಮ್ಗೆ ಜಾಸ್ತಿ ದಿವಸ ಬರಬೇಕು ಅಂದರೆ ಬಿಸಿಲಲ್ಲಿಟ್ಟು ಒಣಗಿಸ್ಬಿಟ್ಟು ತಿನ್ನಬೇಕಾಗುತ್ತೆ. ಅದಕ್ಕೆ ಬಿಸಿಲಲ್ಲಿಕ್ಕಿದ್ದೆ. ಇದ್ರ ಬೆನಿಫಿಟ್ ಹೇಳ್ತೀನಿ ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ನ್ಯೂಟ್ರಿಯನ್ಸು, ಫೈಬರ್ಸು ತುಂಬ ಇದೆ, ವಿಟಮಿನ್ಸು ಇದೆ, ಜಾಸ್ತಿ ಸಿಗುತ್ತೆ. ನಾವೆಲ್ಲ ಇದನ್ನು ಬಿಸಾಕ್ತಾ ಇದ್ವಿ. ಕಿಡ್ನಿಗೆ ತುಂಬ ಹೆಲ್ತಿ ಇದು. ಈ ಸೀಡ್ಸು, ಪಪಾಯ ಅಲ್ಲ, ಸೀಡ್ಸು ತುಂಬ ಹೆಲ್ತಿ. ಇದು 1 ಸ್ಪೂನು ಅಥವಾ 15 ಗ್ರಾಮ್ ಡೈಲಿ ತಗೊಂಡ್ರೆ ತುಂಬ ಒಳ್ಳೆಯದು. ನಮ್ಗೆ ಇದು ಬೆನಿಫಿಟ್ಸು ಇದೆ ಮತ್ತು ಎಫೆಕ್ಟ್ಸು ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಸೊ ಇದು ಇನ್ನೊಂದು ಮುಖ್ಯ ವಿಷಯ, ಹಣ್ಣಿನ ಪಪಾಯ ಸೀಡ್ಸ್ ಮಾತ್ರ ತಿನ್ನಬೇಕು. ಹಸಿ ಪಪಾಯ ಸೀಡ್ಸ್ ಇರುತ್ತೆ ನೋಡಿ, ಅದನ್ನು ತಿನ್ನಬಾರ್ದು. ವೈಟ್ ಕಲರ್ ಇರುತ್ತೆ ಹಸಿ, ಇದು ಗ್ರೀನ್ ಕಲರ್ ಪಪಾಯದಲ್ಲಿ ಬರುತ್ತೆ ನೋಡಿ, ಅದು ತಿನ್ನಬಾರ್ದು. ಇದು ಫ್ರೆಶ್ ಆಗಿ ಕಟ್ ಮಾಡಿ ಆಗಲೇ ತಿಂದರೆ, ಈ ಸೀಡ್ಸು ತೊಳ್ಕೊಂಡು ಇನ್ನೂ ಬೆನಿಫಿಟ್ ಜಾಸ್ತಿ ಗೈಸ್. ಇದು ಬಿಸಾಕೋಕೆ ಹೋಗಬೇಡಿ. ಇದ್ರ ಬಗ್ಗೆ ಇದ್ರ ವಿಷಯ ತುಂಬ ಇದೆ. ಕೆಜಿಗೆ 800 ರೂಪಾಯಿ ಕೊಟ್ಟು ತೊಗೊಂಬರೋದು ನಾವು. ಇದು ತಿಂದ ತಕ್ಷಣ ಸ್ಪೈಸಿ ಆ್ಯಸಿಡಿಕ್ ಫುಡ್ಸು ತಿನ್ನಬಾರ್ದು. ಖಾರ ಫುಡ್ಡು, ಆ್ಯಸಿಡ್ ಫುಡ್ಸು ತಿನ್ನಬಾರ್ದು. ಇದು ತಿಂದಿದ ತಕ್ಷಣ. ಇದು ಕಿಡ್ನಿಗೆ ತುಂಬ ಒಳ್ಳೆಯದು. ಪೊಟ್ಯಾಷಿಯಮ್ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಕಿಡ್ನಿಗೆ ತುಂಬ ಸಹಾಯ ಮಾಡುತ್ತೆ. ನಮ್ಮ ಕಿಡ್ನಿಯಲ್ಲಿರೋ ಟಾಕ್ಸಿಕ್ನ ಕ್ಲೀನ್ ಮಾಡುತ್ತೆ. ಎಂಟಿ ಸ್ಟೊಮಕಲ್ಲಿ ತಿನ್ಬೋದಾ ಅಂತ ಕೇಳ್ತಾರೆ. ಅಂದರೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೋದಾ ಅಂತ. ಸೇವಿಸ್ಬೋದು, ಆದರೆ ಡೈಲಿ ಸೇವಿಸಬಾರ್ದು. ವಾರಕ್ಕೆ 1 ಸತಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಪರವಾಗಿಲ್ಲ, ಏನಾಗಲ್ಲ. ಇದನ್ನು ಹೆಂಗೆ ತಿನ್ನೋದು ಖಾಲಿ ಹೊಟ್ಟೆಯಲ್ಲಿ ಅಂದರೆ, ಅದನ್ನು ಚೆನ್ನಾಗಿ ಪುಡಿ ಮಾಡಿ, ಇದು ಇರುತ್ತೆ ಅಲ್ವಾ, ಇದನ್ನು ಪುಡಿ ಮಾಡಿ ಕೈಯಲ್ಲಿ ಕ್ರಷ್ ಮಾಡಿ, ಇದು ಒಣಗಿದ ಮೇಲೆ ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಕೊಂಡು ಪುಡಿ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಎತ್ಕೊಂಡು, ಈ ಪುಡಿನ 1 ಟೇಬಲ್ ಸ್ಪೂನ್ ಪುಡಿನ ಹಾಲಲ್ಲಿ ಅಥವಾ ಇದು ಯೋಗಾರ್ಟ್ ಇರುತ್ತೆ, ಯೋಗಾರ್ಟಲ್ಲಿ ಕಲಿಸ್ಕೊಂಡು
ಕುಡೀರಿ, ಇಲ್ಲ ಹಾಲಲ್ಲಿ ಕುಡಿಬೋದು. ಇಲ್ಲ 1 ಸ್ಪೂನು ಜೇನುತುಪ್ಪ ಎತ್ಕೊಂಡು ಈ ಪುಡಿನ 1 ಸ್ಪೂನ್ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ತಿನ್ನಿ. ಇಲ್ಲ 1 ಸ್ಪೂನ್ ಯೋಗರ್ಟ್ ಎತ್ಕೊಂಡು ಆ ಸ್ಪೂನಲ್ಲೇ ಆ ಪುಡಿನ ಹಾಕ್ಬಿಟ್ಟು ತಿನ್ನಿ. ಇದು ಇಂಪಾರ್ಟೆಂಟು. 1 ವಾರಕ್ಕೆ ಒಂದ್ಸತಿ ಮಾತ್ರ ಎಂಟಿ ಹೊಟ್ಟೆಯಲ್ಲಿ ತಿನ್ನಿ. ಡೈಲಿ ತಿನ್ನೋಕೆ ಹೋಗ್ಬೇಡಿ ಎಂಟಿ ಹೊಟ್ಟೆ, ಖಾಲಿ ಹೊಟ್ಟೆಯಲ್ಲಿ. ಇದು ಫ್ಯಾಟಿ ಲಿವರ್ಗೂ ಒಳ್ಳೆಯದು. ಇದನ್ನು ರುಬ್ಬಿ ಪುಡಿ ಮಾಡಿ 1 ಬಾಟ್ಲಲ್ಲಿ ಎತ್ತಿಕ್ಕೊಂಬಿಡಿ. ಡೈಲಿ ನೀರು ಅಥವಾ ಹಾಲಲ್ಲೋ ಜೇನುತುಪ್ಪದಲ್ಲೋ ಯೋಗಾಟಲ್ಲೋ ಕಲಿಸ್ಬಿಟ್ಟು ಊಟ ಆದಮೇಲೆ, ಬ್ರೇಕ್ಫಾಸ್ಟ್ ಆದಮೇಲೆ 1 ಸ್ಪೂನ್ ಜೇನುತುಪ್ಪ ಎತ್ಕೊಳ್ಳಿ, ಇಲ್ಲಾಂದರೆ 1 ಸ್ಪೂನ್ ಯೋಗಾಟ್ ಎತ್ಕೊಳ್ಳಿ. ಅದರಲ್ಲಿ ಒಂದು 15 ಗ್ರಾಮ್ಸ್ ಅಷ್ಟು ಹಾಕಿ, ಇಲ್ಲಾಂದರೆ ಗೊತ್ತಿಲ್ಲ ಅಂದರೆ 1 ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಕುಡೀರಿ. ನೀರಲ್ಲಿ ಹಾಕಿ ಕುಡೀರಿ, ಏನೂ ತೊಂದರೆ ಇಲ್ಲ. ನಾವು ಯಾವುದೇ ಅಷ್ಟೇ ಕುಡ್ದಿದ ತಕ್ಷಣ, ತಿಂದಿದ ತಕ್ಷಣ, ಹಾಕಿದ ತಕ್ಷಣ ರಿಸಲ್ಟ್ ಕಾಣಿಸೋದಿಲ್ಲ. ನಾವು ಸ್ವಲ್ಪ ದಿವಸ ವೆಯ್ಟ್ ಮಾಡಲೇಬೇಕು. 1 ವಾರಕ್ಕೆ ಒಂಚೂರು ಇಂಪ್ರೂವ್ ಆಗುತ್ತೆ, 2 ವಾರಕ್ಕೆ ಒಂಚೂರು, 1 ತಿಂಗಳಾದರೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ, 3 ತಿಂಗಳಾದರೆ ಅವಾಗ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್. ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ಒಂದು 6 ಮಂತ್ಸ್ ಯೂಸ್ ಮಾಡಿ. ಮತ್ತು ನಮ್ಮ ಲಿವರು ಹೆಲ್ತಿ ಆಗುತ್ತೆ. ಇದು ಕಿಡ್ನಿಗೂ ಒಳ್ಳೆಯದು, ಲಿವರ್ಗೂ ಒಳ್ಳೆಯದು. ಇದನ್ನು ಫ್ರೆಶ್ ಆಗಿ ತಿನ್ನಿ. ಆವಾಗ ಕುಯ್ದಿರ್ತೀವಲ್ವ, ಕುಯ್ದಿರೋದನ್ನು ಆವಾಗಲೇ ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಬಿಟ್ಟು ಬಾಯಲ್ಲಿ ಹಾಕ್ಕೊಳ್ಳಿ. ಇದು ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಇದನ್ನು ರುಬ್ಬಿಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಸ್ಕಿನ್ಗೆ ಅಪ್ಲೈ ಮಾಡ್ಕೊಬೋದು. ಅಪ್ಲೈ ಮಾಡಿಬಿಟ್ಟು ಬೆಚ್ಚ ನೀರಲ್ಲಿ ಸ್ಕ್ರಬ್ ಮಾಡ್ಕೊಬೇಕು. ಬಿಸಿ ನೀರಲ್ಲಿ ಅಲ್ಲ, ತಣ್ಣ ನೀರಲ್ಲಿ ಅಲ್ಲ. ಸ್ಕ್ರಬ್ ಮಾಡ್ಕೊಂಡು ತೊಳೆದ್ರೆ ಒಂದು 10 ರಿಂದ 15 ನಿಮಿಷ ಬಿಟ್ಬಿಟ್ಟು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇದು ಮಾರ್ನಿಂಗು ತಿನ್ಬೋದಾ, ಬೆಸ್ಟಾ ಅಂತ ಸ್ವಲ್ಪ ಜನ ಕೇಳ್ತಾರೆ. ತಿನ್ಬೋದು, ಅದೇ ಹೇಳ್ದೆ ಅಲ್ವಾ, ವಾರಕ್ಕೊಂದ್ಸತಿ ತಿನ್ನಿ ಖಾಲಿ ಹೊಟ್ಟೆಯಲ್ಲಾದರೆ. ಇನ್ನು ಬ್ರೇಕ್ಫಾಸ್ಟು ಹಂಗಾದರೆ 1 ಸ್ಪೂನು ಡೈಲಿ ತಿನ್ಬೋದು ಬ್ರೇಕ್ಫಾಸ್ಟ್ ಆದಮೇಲೆ. ಇದು ಸ್ಟ್ರೋಕಿಗೂ ತುಂಬ ಒಳ್ಳೆಯದು. ಸ್ಟ್ರೋಕು ಬರ್ದಿರೋರಿಗೆ ಮುಂಚೆನೇ ತಿಂದರೆ ಬರ್ದಿರಂಗೆ ಮಾಡುತ್ತೆ. ಹಾರ್ಟ್ ಡಿಸೀಸಸ್ಗೂ, ಲೋವರ್ ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತೆ, ಹಾರ್ಟ್ ಡಿಸೀಸಸ್ಗೂ ಇದು ಒಳ್ಳೆಯದು. ನಮಗೆ ಇದು ಯೂರಿನ್ ಕಲರು ಆರೆಂಜ್ ಕಲರಲ್ಲೇ ಬರೋದು. ನಾವು ಯಾವ ಫ್ರೂಟ್ ಯಾವ್ದು ತಿಂತೀವೋ ಆ ಕಲರ್ ಈ ಯೂರಿನ್ ಪಾಸ್ ಆಗೋದು. ಆರೆಂಜ್ ಕಲರ್ ಲೈಟ್ಗಾಗಿ ಕಾಣಿಸುತ್ತೆ. ಈಗ ಬೀಟ್ರೋಟು ಅದೆಲ್ಲ ತಿಂದರೆ ಬರುತ್ತಂದರೆ ಬೀಟ್ರೋಟ್ಗೆಲ್ಲ ಬರೋದಿಲ್ಲ. ಇದು ಸ್ವಲ್ಪ ಆರೆಂಜ್ ಕಲರ್ ಯೂರಿನ್ ಬರುತ್ತೆ. ಇದು ನಾನು 1 ದಿವಸ ಒಣಗಾಕಿದ್ದೆ. ಇದು ಮತ್ತೆ ಕೊಯ್ದಿರೋ ಪಪಾಯ ಸೀಡ್ಸ್. ಇದು ಫ್ರೆಶ್ ಆಗಿ, ಇದು ಫ್ರೆಶ್ ಸೀಡ್ಸು. ಇದು ನೋಡಿ, 1 ದಿವಸ ಒಣಗಿಸಿದ್ರೆ ಯಾವ ಥರ ಆಗುತ್ತೆ. ನಾನು ತಿರ್ಗಾ ಬೆಳಗ್ಗೆ ಕುಯ್ದಿರೋ ಪಪಾಯ ಸೀಡ್ಸು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅದು ಒಣಗಿಸ್ಬೇಕು. ಇದು ಅಂಗಡಿಯಲ್ಲೂ ಸಿಗುತ್ತೆ ನೋಡಿ. ಇದು ಮೆಣಸು ಥರ ಆಗುತ್ತೆ. ಇದನ್ನು ರುಬ್ಬಿ ತೊಳೆದು ರುಬ್ಬಿ ತಿನ್ನಿ. ಕೈಯಲ್ಲೂ ಕ್ರಷ್ ಮಾಡ್ಕೊಂಡು ತಿನ್ನಿ. ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಮಾರ್ಟ್ಗಳಲ್ಲಿ, ಡಿ ಮಾರ್ಟು ಅಲ್ಲೆಲ್ಲ ಸಿಗುತ್ತೆ. ಕೆಲವೊಂದು ಕಡೆ ಸಿಗೋಲ್ಲ ಅನಿಸುತ್ತೆ, ನೋಡಿ ತಗೊಳ್ಳಿ. ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಪಪಾಯನ. ಇನ್ಮೇಲೆ ನಾವೆಲ್ಲ ಸೀಡ್ಸ್ನೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಎತ್ತಿ ಬಿಸಾಕ್ತಾ ಇದ್ವಿ. ಅದ್ರ ಪ್ರಯೋಜನ ನೋಡಿ ಎಷ್ಟಿದೆ ಅಂತ.
ಇದು ನಾನು ತುಂಬ ದಿವಸ ಇಟ್ಕೊಳ್ಳೋದ್ರಿಂದ ಇದನ್ನು ನಾನು ಒಣಗಿಸಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊತೀನಿ. ಫ್ರೆಶ್ ಆಗಿ ಸಿಕ್ಕಿದ್ರೆ ಫ್ರೆಶ್ ಆಗಿ ಕಟ್ ಮಾಡಿರೋ ಸೀಡ್ಸು ತೊಳೆದು ಬಿಟ್ಟು ತಿನ್ನಿ, ಇನ್ನೂ ಒಳ್ಳೆಯದು. ಇದು ಮೆತ್ತಕ್ಕೆ ಇರೋದ್ರಿಂದ ನಮಗೆ ಬೇಗ ಜೀರ್ಣ ಆಗುತ್ತೆ, ಗ್ಯಾಸ್ ಇರೋದಿಲ್ಲ. ಪೈಲ್ಸ್ ಅವ್ರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೈಲ್ಸ್ ಬಂದಿರುತ್ತೆ ನೋಡಿ ಅವ್ರಿಗೆ. ಇದು 1 kgಗೆ 800 ರೂಪಾಯಿಲಿಂದ 1000 ರೂಪಾಯಿವರೆಗೂ ಇದೆ. ಇದ್ರ ಬೆನಿಫಿಟ್ಸ್ ಗೊತ್ತಾದರೆ ಯಾರೂ ಬಿಡೋದಿಲ್ಲ.